ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಪ್ಪರ ಎಂಬ ಗ್ರಾಮ. ಕೊಪ್ಪರ ಅಂತ ಹೆಸರು ಬರಬೇಕು ಅಂತಂದರೆ ಇಲ್ಲಿ ಕಾರ್ಪರ ಋಷಿಗಳು ತಪಸ್ಸು ಮಾಡಿದಂತಹ ಮಹಾನ್ ಕ್ಷೇತ್ರ ಮತ್ತು ತಂಗಳ ಒಡೆಯರು ಓಡಾಡಿದಂತಹ ಕ್ಷೇತ್ರ. ಕೊಪ್ಪರ ಕ್ಷೇತ್ರದ ಕಾರ್ಪರ ಋಷಿಗಳು ತಮ್ಮ ಒಂದು ತಪೋಬಲದಿಂದ ಶ್ರೀಮನ್ನಾರಾಯಣನ ಒಂದು ಅವತಾರವಾದಂತಹ ನರಸಿಂಹದೇವರ ಒಂದು ಮಹಾನ್ ಭಕ್ತರಾಗಿದ್ದರು. ಅವರ ಕುರಿತು ತಪಸ್ಸನ್ನು ಮಾಡಿ ಆ ತಪಸ್ಸಿಗೆ ಭಗವಂತ ಮೆಚ್ಚಿ ಅಶ್ವತ್ಥ ವೃಕ್ಷದಲ್ಲಿ ನೆಲೆಸಿರ್ತಾನೆ. ತಮ್ಮ ನಂತರ ಬರುವಂತಹ ಭಕ್ತಾದಿಗಳಿಗೆ, ಮುಂದೆ ಬರುವಂತಹ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರ ಒಂದು ಪ್ರಾರ್ಥನೆ ಮೇರೆಗೆ ನರಸಿಂಹದೇವರು ಅಶ್ವತ್ಥ ವೃಕ್ಷದಲ್ಲೇ ನೆಲೆಸಿರ್ತಾರೆ. ಆ ಅಶ್ವತ್ಥ ವೃಕ್ಷದಲ್ಲಿ ಸಾಲಿಗ್ರಾಮಗಳ ರೂಪಿಯಾಗಿ ಭಗವಂತ, ಅಂದರೆ ನೂರಾರು ಸಾಲಿಗ್ರಾಮಗಳು ಅಶ್ವತ್ಥ ವೃಕ್ಷದಿಂದ ಬಂದಂಥ ಇತಿಹಾಸವಿದೆ. ಇವತ್ತು ನಾವು ಸಾಲಿಗ್ರಾಮಗಳನ್ನು ಎಲ್ಲಿಯಾದರೂ ದೊರೀತದೆ, ಸಾಲಿಗ್ರಾಮಗಳು ದೊರೆಯುವಂಥ ಕ್ಷೇತ್ರ ಅಂತಂದರೆ, ಊರು, ರಾಜ್ಯ ಅಂತಂದರೆ ಅದು ಗಂಡಕಿ ನದಿ, ನೇಪಾಳದಲ್ಲಿರುವ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ದೊರೀತದೆ. ಆದರೆ ಇಡೀ ಭಾರತದಲ್ಲಿ ಸಾಲಿಗ್ರಾಮವನ್ನು ದೊರೆತಂಥ ಸ್ಥಳ ಅಂತಂದರೆ ಒಂದು ಗಂಡಕಿ ನದಿ ಬಿಟ್ಟರೆ ಎರಡನೇದ್ದು ಅಶ್ವತ್ಥ ವೃಕ್ಷದಲ್ಲಿ ದೊರೆತಂಥ ಸಾಲಿಗ್ರಾಮ ಅಂದರೆ ಅದು ಕೊಪ್ಪರ ಕ್ಷೇತ್ರದಲ್ಲಿ ಮಾತ್ರ. ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡಿದಂತಹ ಇತಿಹಾಸ ಇದೆ. ಮತ್ತು ಇಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ನೀರು ಮಳೆಗಾಲದಲ್ಲಿ ನೀರು ಮಹಾರಾಷ್ಟ್ರದಲ್ಲೂ ಕೊಯ್ನಾ ನದಿ ಬಿಟ್ಟಾಗ ಸಹಜವಾಗಿ ದೇವಸ್ಥಾನವು ಮುಳುಗಡೆಯಾಗುವಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ.